ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಮತ್ತು ಹೈಯರ್ ಸೆಕೆಂಡರಿ ಪರೀಕ್ಷೆಗಳು ಪ್ರಾರಂಭ. ಜಿಲ್ಲೆಯಲ್ಲಿ ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆಯುತ್ತಿರುವವರ ಸಂಖ್ಯೆ 37,123. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವವರ ಸಂಖ್ಯೆ 20,581. ಕಾಸರಗೋಡು ಎಆರ್ ಕ್ಯಾಂಪ್ಗೆ ಸೇರಿಸಿ ನಿರ್ಮಿಸಿದ ಟರ್ಫ್ ಕೋರ್ಟ್, ಮಹಿಳಾ ಪೊಲೀಸ್ ಸ್ಟೇಷನ್ ಮುಂತಾದವುಗಳ ಉದ್ಘಾಟನೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯಲಿದೆ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ. ಬಿಡುಗಡೆಗೊಂಡಿತು ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ. ಕಾಸರಗೋಡು ಜಿಲ್ಲೆಯ 983 ಬೂತ್ಗಳಲ್ಲಿ ನಡೆಯಿತು ಚುನಾವಣಾ ಗ್ರಾಮ ಸಭೆ. ಜಿಲ್ಲಾ ಮಟ್ಟದ ಉದ್ಘಾಟನೆ 18ನೇ ಬೂತ್ನಲ್ಲಿ. ವಾರ್ತೆಗಳು ವಿವರವಾಗಿ. ಎಸ್ಎಸ್ಎಲ್ಸಿ ಮತ್ತು ಹೈಯರ್ ಸೆಕೆಂಡರಿ ಪರೀಕ್ಷೆಗಳು ಪ್ರಾರಂಭವಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ 37,123 ವಿದ್ಯಾರ್ಥಿಗಳು ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆಯುತ್ತಿದ್ದು 20,581 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆ. 160 ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮತ್ತು 106 ಕೇಂದ್ರಗಳಲ್ಲಿ ಹೈಯರ್ ಸೆಕೆಂಡರಿ ಪರೀಕ್ಷೆಗಳು ನಡೆಯುತ್ತಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಮೌಲ್ಯಮಾಪನ ಮಾಡುವ ರಾಜ್ಯದ ಪ್ರಮುಖ ಪರೀಕ್ಷೆಯಾದ ಎಸ್ಎಸ್ಎಲ್ಸಿ ಹೈಯರ್ ಸೆಕೆಂಡರಿ ಪರೀಕ್ಷೆಗಳು ಪ್ರಾರಂಭಗೊಂಡಿತು. ಕಾಸರಗೋಡು ಜಿಲ್ಲೆಯಲ್ಲಿ 57,704 ವಿದ್ಯಾರ್ಥಿಗಳು 2 ವಿಭಾಗಗಳಲ್ಲಾಗಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಹೈಯರ್ ಸೆಕೆಂಡರಿಯಲ್ಲಿ 37,123 ವಿದ್ಯಾರ್ಥಿಗಳು, ಎಸ್ಎಸ್ಎಲ್ಸಿಯಲ್ಲಿ 20,581 ವಿದ್ಯಾರ್ಥಿಗಳಾಗಿದ್ದಾರೆ ಹಾಲ್ಗೆ ಆಗಮಿಸಿರುವುದು. ಜಿಲ್ಲೆಯಲ್ಲಿ ಸರ್ಕಾರಿ ಏಡೆಡ್ ಶಾಲೆಗಳಲ್ಲಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ 160 ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧಪಡಿಸಲಾಗಿದೆ. ಟೆಕ್ನಿಕಲ್ ಶಾಲೆಗಳ, ವಿಶೇಷ ಶಾಲೆಗಳ ವಿದ್ಯಾರ್ಥಿಗಳನ್ನು ಸೇರಿಸಿಯಾಗಿದೆ ಪರೀಕ್ಷೆ ಬರೆಯುತ್ತಿರುವುದು. ಕಾಸರಗೋಡು ಶೈಕ್ಷಣಿಕ ಜಿಲ್ಲೆಯಲ್ಲಿ 11,499 ವಿದ್ಯಾರ್ಥಿಗಳು, ಕಾಞಂಗಾಡ್ ಶೈಕ್ಷಣಿಕ ಜಿಲ್ಲೆಯಲ್ಲಿ 9,082 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿರುವುದು TIHSS ನಾಯನ್ಮಾರ್ ಮೂಲದಲ್ಲಿ. 861 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಬೆಳಗ್ಗೆ 9:30 ಸುಮಾರಿಗೆ ಪ್ರಾರಂಭವಾಗುವುದು. ಮೊದಲ ದಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆ ಬರೆದರು. ಪರೀಕ್ಷೆ ಸುಲಭವಿತ್ತೆಂದು ಮಲಯಾಳಂ ಫಸ್ಟ್ ಲ್ಯಾಂಗ್ವೇಜ್ മലയാളി വിദ്യാർത്ഥിಗಳು ಹೇಳಿದರು. കുഴപ്പമില്ല, നല്ല ഈസി ഉണ്ടായിരുന്നു എക്സാം. മലയാളം എക്സാം നല്ല ഈസി ഉണ്ടായിരുന്നു. എല്ലാ ക്വസ്റ്റ്യനും അറ്റൻഡ് ചെയ്യാൻ പറ്റി. എളുപ്പമുണ്ടായിരുന്നു. ഞാൻ ആഗ്രഹിച്ച മാർക്ക് കിട്ടിയാൽ എനിക്ക് മതി. ഈസി ഉണ്ടായിന്. എല്ലാ ക്വസ്റ്റ്യൻ ഞാൻ വിചാരിച്ച ക്വസ്റ്റ്യൻസ് എല്ലാം വന്നിന്. 66 ಸರ್ಕಾರಿ ಶಾಲೆಗಳು, 33 ಏಡೆಡ್ ಶಾಲೆಗಳು, 6 ಅನ್ಏಡೆಡ್ ಶಾಲೆಗಳು ಸೇರಿದಂತೆ 106 ಕೇಂದ್ರಗಳು ಹೈಯರ್ ಸೆಕೆಂಡರಿ ಪರೀಕ್ಷೆಗಳಿಗಾಗಿ ಸಿದ್ಧಪಡಿಸಲಾಗಿದೆ. ರೆಗ್ಯುಲರ್ ಓಪನ್ ಸ್ಕೂಲ್ ಎಂಬಿಯುಗಳಲ್ಲಿ +2ಗೆ 18,704 ವಿದ್ಯಾರ್ಥಿಗಳು, +1ಗೆ 18,419 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಇಂಪ್ರೂವ್ಮೆಂಟ್ ಪರೀಕ್ಷೆ ಬರೆಯಲಿರುವ 13,359 ವಿದ್ಯಾರ್ಥಿಗಳು ಸೇರಿದಾಗ ಪರೀಕ್ಷಾರ್ಥಿಗಳ ಸಂಖ್ಯೆ 50,482 ಆಗಲಿದೆ. 6ರಿಂದ ಅಪರಾಹ್ನ 1:30ಕ್ಕೆ ಪರೀಕ್ಷೆ ನಡೆಯಲಿದೆ. ಮೊದಲ ದಿನ ಇಂಗ್ಲಿಷ್ ಪರೀಕ್ಷೆ ಬರೆದರು. +2 ಪರೀಕ್ಷೆ 26ರಂದು ಸಮಾಪನಗೊಳ್ಳಲಿದೆ. +1 ಪರೀಕ್ಷೆ 6ರಿಂದ ಆರಂಭವಾಗಿ 29ರಂದು ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಎಆರ್ ಕ್ಯಾಂಪ್ಗೆ ಸೇರಿಸಿ ನಿರ್ಮಿಸಿದ ಟರ್ಫ್ ಕೋರ್ಟ್, ಮಹಿಳಾ ಪೊಲೀಸ್ ಸ್ಟೇಷನ್, ಬೇಕಲ್ ಸಬ್ ಡಿವಿಷನ್ ಕಂಟ್ರೋಲ್ ರೂಮ್, ರಾಜ್ಯ ಕ್ರೈಮ್ ಬ್ರಾಂಚ್ ಆಫೀಸ್ ಎಂಬಿವುಗಳ ಉದ್ಘಾಟನೆ ನಡೆಯಿತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ ಮೂಲಕ ಉದ್ಘಾಟಿಸಿದರು. ಕಾಸರಗೋಡು ಎಆರ್ ಕ್ಯಾಂಪ್ಗೆ ಸೇರಿಸಿ ನಿರ್ಮಿಸಿದ ಟರ್ಫ್ ಕೋರ್ಟ್, ಮಹಿಳಾ ಪೊಲೀಸ್ ಸ್ಟೇಷನ್, ಬೇಕಲ್ ಸಬ್ ಡಿವಿಷನ್ ಕಂಟ್ರೋಲ್ ರೂಮ್, ರಾಜ್ಯ ಕ್ರೈಮ್ ಬ್ರಾಂಚ್ ಆಫೀಸ್ ಎಂಬಿಯುಗಳ ಉದ್ಘಾಟನೆ ನಡೆಯಿತು. മുഖ്യമന്ത്രി പിണറായി വിജയൻ ഓൺലൈനിನಲ್ಲಿ ഉദ്ഘാടನೆಯನ್ನು ನೆರವೇರಿಸಿ മാತനാടിದರು. പൊതുജനങ്ങളോട് ഏറ്റവും അടുത്തിടപഴകുന്ന സർക്കാർ സംവിധാനമാണ് പോലീസ്. അതുകൊണ്ട് തന്നെ ജനപക്ഷത്ത് നിന്നുകൊണ്ടാവണം പോലീസുകാർ കൃത്യനിർവഹണം നടത്തേണ്ടത്. മൃദുഭാവേ ദൃഢകൃത്യേ എന്ന പോലീസിൻ്റെ ആപ്തവാക്യം അന്വർത്ഥമാകുന്ന പ്രവർത്തനമാണ് എല്ലാ പോലീസുകാരിൽ നിന്നും ഉണ്ടാകേണ്ടത്. പൊതുജനങ്ങളോട് മൃദുവായും
കുറ്റവാളികളോട് ദൃഢമായും പെരുമാറാൻ കഴിയണം. ആരുടെയും സമീപനം മറിച്ചാകരുത്. കുട്ടികളുടെയും സ്ത്രീകളുടെയും സുരക്ഷ ഉറപ്പാക്കുന്നതിന് മുന്തിയ പരിഗണനയാണ് സംസ്ഥാന സർക്കാർ നൽകി വരുന്നത്. ಶಾಸಕ ಎನ್ ನೆಲ್ಲಿಕುನ್ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ರಾಜಮೋಹನ್ ಉನ್ನಿತಾನ್, ಶಾಸಕರಾದ ಸಿಎಚ್ ಕುಂಜಂಬು, ಇ ಚಂದ್ರಶೇಖರನ್, ಎಕೆಎಂ ಅಶ್ರಫ್, ಕಣ್ಣೂರು ರೇಂಜ್ ಡಿಐಜಿ ಯತೀಶ್ ಚಂದ್ರ, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಪ್ರಜೀಶ್ ತೋಟತ್ಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ, ಪಿ ಬಾಲಕೃಷ್ಣನ್ ನಾಯರ್, ಜಾಸ್ಟಿನ್ ಕಬೀರ್, ಪಿ ರಮೇಶ್, ಪಿ ರವೀಂದ್ರನ್, ರಾಜ್ಕುಮಾರ್ ಬಾವಿಕರ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ ಸೇವೆ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕ್ಷೇತ್ರದಲ್ಲಿ ನಡೆಯಿತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯುವ ನವೀಕರಣ ಪುನರ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ ಸೇವೆಯ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು. ಸಾಂಸ್ಕೃತಿಕ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಪೂರ್ವಭಾವಿಯಾಗಿ ದೇವರಲ್ಲಿ ಪ್ರಾರ್ಥನೆ ನಡೆಸಲಾಯಿತು. ಎಳನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಬ್ರಹ್ಮಕಲಶೋತ್ಸವ ಸಮಿತಿ ಸದಸ್ಯರು, ಭಕ್ತರು ಉಪಸ್ಥಿತರಿದ್ದರು. ನಂತರ ನಡೆದ ಸಭೆಯಲ್ಲಿ ಎಳನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿ, ಬಹಳಷ್ಟು ಭಕ್ತರನ್ನು ಹೊಂದಿಕೊಂಡಿರುವ ಮಹಾಕ್ಷೇತ್ರವಾಗಿದೆ ಶ್ರೀ ಮದೂರು ಕ್ಷೇತ್ರ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಅದು ಶ್ರೀ ಕ್ಷೇತ್ರದಿಂದ ಪ್ರಾರ್ಥಿಸಿಕೊಂಡು ಆರಂಭಗೊಳ್ಳುವ ಸಂಪ್ರದಾಯ ಬಹಳ ಹಿಂದಿನಿಂದಲೇ ನಡೆಯುತ್ತಿದೆ ಎಂದು ಹೇಳಿದರು. ಹಾಗಿರುವಾಗ ಒಂದು ಬ್ರಹ್ಮಕಲಶ ಅಥವಾ ಒಂದು ದೇವಾಲಯದ ಇನ್ಯಾವುದೇ ರೀತಿಯ ಪರ್ವ ಕಾರ್ಯಕ್ರಮಗಳು ನಡೆಯುವಾಗ ಅದರಲ್ಲಿ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನಿವಾರ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಹಾಗೂ ಈ ಮೂಡಪ ಸೇವೆಯ ಸಂದರ್ಭದಲ್ಲಿ ಈಗಾಗಲೇ ಇವರು ಹೇಳಿದ ಸುಮಾರು 300ರಿಂದ 400ರವರೆಗೆ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದಾಗಿ ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಆ ದೇವರ ಅನುಗ್ರಹಕ್ಕಾಗಿ ತಮ್ಮಿಂದಾದ ಸೇವೆಯನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದ್ದಾರೆ. ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಧಾರ್ಮಿಕ ಆಚರಣೆಯೊಂದಿಗೆ ಸಾಂಸ್ಕೃತಿಕ ವೈಭವವು ಕಲಾಪೋಷಣೆಯನ್ನು ಮಾಡುವಂತಹ ಪ್ರತಿಯೊಬ್ಬರ ಕಲೆಯನ್ನು ಗುರುತಿಸುವಂತಹದ್ದು ಔಚಿತ್ಯಪೂರ್ಣವಾಗಿದೆ ಎಂದು ಹೇಳಿದರು. ಬ್ರಹ್ಮಕಲಶೋತ್ಸವ ಕಾರ್ಯಾಧ್ಯಕ್ಷ ಮಂಜುನಾಥ ಕಾಮತ್, ಪ್ರಧಾನ ಕಾರ್ಯದರ್ಶಿ ಜಯದೇವ ಖಂಡಿಗೆ, ಪ್ರಧಾನ ಅರ್ಚಕ ಶ್ರೀಕೃಷ್ಣ ಉಪಾಧ್ಯಾಯ, ಪವಿತ್ರಪಾಣಿ ಬಾರಿಕಾಡು, ರತನ್ ಕುಮಾರ್ ಕಾಮಾಡ, ಎಸ್ಎನ್ ಮಯ್ಯ, ರಾಜೀವನ್ ನಂಬ್ಯರ್ ಸೇರಿದಂತೆ ನಾನಾ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕೇಶ್ ಜೋಡುಕಲ್ಲು ಸ್ವಾಗತಿಸಿ, ಸತ್ಯನಾರಾಯಣ ತಂತ್ರಿ ನಿರೂಪಿಸಿ, ಮಹೇಶ್ ಮಧೂರು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ 983 ಬೂತ್ಗಳಲ್ಲಿ ಚುನಾವಣಾ ಗ್ರಾಮ ಸಭೆ ನಡೆಯಿತು. ಕಾಸರಗೋಡು ಡಯಟ್ ಮಾಯಪಾಡಿಯಲ್ಲಿ ಕಾರ್ಯಾಚರಿಸುತ್ತಿರುವ 18ನೇ ಬೂತ್ನಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನೆ ನಡೆಯಿತು. ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲೆಯ 983 ಬೂತ್ಗಳಲ್ಲಿ ಚುನಾವಣಾ ಗ್ರಾಮಸಭೆ ನಡೆಯಿತು. ಗ್ರಾಮಸಭೆಗೆ ಆಗಮಿಸಿದ ರಾಜಕೀಯ ಪಕ್ಷದ ಏಜೆಂಟ್ಗಳು ಹಾಗೂ ಮತದಾರರ ಮುಂಭಾಗದಲ್ಲಿ ಮತದಾರರ ಪಟ್ಟಿಯನ್ನು ಓದಲಾಯಿತು. ಪಟ್ಟಿಯಲ್ಲಿ ಅರ್ಹರಲ್ಲದವರ ಹೆಸರಿರುವುದನ್ನು ಮತದಾರರು ವಿರೋಧಿಸಿದ್ದು, ಈ ರೀತಿಯಲ್ಲಿ ಹೆಸರುಗಳಿದ್ದರೆ ಹೆಸರು ತೆಗೆಯುವ ಕ್ರಮವನ್ನು ಕೂಡಲೇ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಎಲೆಕ್ಷನ್ ಗ್ರಾಮಸಭೆ 2.0ದ ಕಾಸರಗೋಡು ಜಿಲ್ಲಾ ಮಟ್ಟದ ಉದ್ಘಾಟನೆ ಕಾಸರಗೋಡು ಡಯಟ್ ಮಾಯಪಾಡಿಯಲ್ಲಿ ಕಾರ್ಯಾಚರಿಸುತ್ತಿರುವ 18ನೇ ಬೂತ್ನಲ್ಲಿ ಜಿಲ್ಲಾ ചുനാവണാധികാരി ജില്ലാധികാരി കെ ಇಂಬಾಶೇಖರ್ ನೆರವೇರಿಸಿದರು. ഈ BLA-മാരും BLO-മാരും ഒരുമിച്ച് നിന്ന് ഈ ഒരു വോട്ടർ പട്ടിക ശുദ്ധീകരിച്ചെടുക്കുന്നതെന്നാണ്. അപ്പോൾ നല്ല ഒരു വോട്ടർ പട്ടിക നമുക്ക് കിട്ടിക്കഴിഞ്ഞാൽ മാത്രമേ ഇലക്ഷൻ സുതാര്യമായിട്ടും ഒരു ഫെയർ ആയിട്ടും നമുക്ക് നടത്താൻ കഴിയും. അതിൻ്റെ ഒരു ഉദ്ദേശമാണ്. കഴിഞ്ഞ വർഷം ഏറ്റവും കുറവ് ഡബ്ലിംഗ് ഉണ്ടായിരുന്നത് കാസർഗോഡാണ്. അത് ഡബ്ലിംഗ് പറയാൻ പറ്റില്ല, അത് ഒരു 15 ആൾക്കാരുടെ പേര് കിട്ടി 2 പ്രാവശ്യം വന്നിട്ടുണ്ട്. അത്രേ ഉള്ളൂ, നമ്മളത് ഐഡന്റിഫൈ ചെയ്തു. അപ്പോൾ ഏറ്റവും കുറവ് വന്നത് ഇവിടെയാണ്. അപ്പോൾ നല്ല ഒരു മാതൃകയാണ് നമ്മുടെ ഇലക്ഷൻ ഗ്രാമസഭ. ജനങ്ങളുടെ നല്ല പങ്കാളിത്തമുണ്ട്. ഇന്നിപ്പോൾ ഒരുപാട് ബൂത്തുകളിൽ ഇപ്പോൾ ഇത് എല്ലാ ബൂത്തുകളിലും നടത്താനുള്ള നിർദ്ദേശം കൊടുത്തു. ಚುನಾವಣಾ ಉಪಜಿಲ್ಲಾಧಿಕಾರಿ ಅಧಿಕಾರ ವಹಿಸುವ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪಿ ಅಖಿಲ್ ಅಧ್ಯಕ್ಷತೆ ವಹಿಸಿದ್ದರು. ಬಿಎಲ್ಒ ಸಿ ಸಿಂಧು ಮತದಾರರ ಪಟ್ಟಿಯನ್ನು ವಾಚಿಸಿದರು. ಬಿಎಲ್ಒಗಳಿಗೆ ತಲುಪಿಸಲು ಸಾಧ್ಯವಾಗದ ಬೂತ್ಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ನೀರಿಗಾಗಿ ತಾತ್ಪರ ಎದುರಿಸುವ ನಾಡಿನಲ್ಲಿ ದೈವ ಕ್ಷೇತ್ರವೊಂದರಲ್ಲಿ ತೆಗೆದ ಕೊಳವೆ ಬಾವಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದು ಸ್ಥಳೀಯರಿಗೆ ಅಚ್ಚರಿ ಮೂಡಿಸಿದೆ. ದೈವದೇವರ ಪವಾಡ ಇದೆಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ಅದೊಂದು ಪುರಾತನ ಚರಿತ್ರೆ ಪಡೆದ ಪುಣ್ಯಕ್ಷೇತ್ರ. ಜಾಯಿಲೆ ಬೈದಿದೆ ಎಂಬ ದೈವ ಸಂಭೂತಿಯಿಂದ ಸ್ಥಾಪಿಸಲ್ಪಟ್ಟ ಪುಣ್ಯ ಬಾಡೂರು ಗ್ರಾಮದ ಸಂಟನಡ್ಕ ಶ್ರೀ ಜಟಾಧಾರಿ ಧೂಮಾವತಿ ಪರಿವಾರ ದೈವಸ್ಥಾನ. ಈ ಕ್ಷೇತ್ರದ ಪುನರ್ನಿರ್ಮಾಣದಿಂದ ಕೆಲವೊಂದು ಪವಾಡ ಸದೃಶ್ಯಗಳು ನಡೆದು ಗ್ರಾಮದ ಜನರನ್ನು ಅಚ್ಚರಿ ಮೂಡಿಸಿದೆ. ಇಂಥದೇ ಮತ್ತೊಂದು ಅಚ್ಚರಿ ಮೂಡಿಸುವ ಘಟನೆ ಕ್ಷೇತ್ರದಲ್ಲಿ ನಡೆದಿದೆ. ಸದ್ರಿ ಕ್ಷೇತ್ರದ ಪುನರ್ ಪ್ರತಿಷ್ಠೆಗೊಂಡು ಬರುವ ಏಪ್ರಿಲ್ಗೆ 12 ವರ್ಷ ಆಗುವುದು. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಬ್ರಹ್ಮಕುಂಭಾಭಿಷೇಕ ಮತ್ತು ದೈವಗಳಿಗೆ ನೇಮೋತ್ಸವ ನಡೆಯಲಿರುವುದು. ಈ ಸಂದರ್ಭದಲ್ಲಿ ಭಕ್ತರ ಕನಸಿನಂತೆ ಕ್ಷೇತ್ರಕ್ಕೆ ಕೊಳವೆ ಬಾವಿ ತೆಗೆಯುವುದಕ್ಕೆ ಮುಂದಾಗಿ ಒಂದು ಕೊಳವೆ ಬಾವಿ ತೆಗೆಯಲಾಯಿತು. ದುರಾದೃಷ್ಟವೆಂಬಂತೆ ನೀರು ಸಿಗದ ಕಾರಣ ಮತ್ತೊಂದು ಕೊಳವೆ ಬಾವಿ ಮಾಡುವ ಮೊದಲು ಜ್ಯೋತಿಷ್ಯ ನಿರ್ದೇಶನದಂತೆ ಕುಕ್ಕಾಚೆ ಶ್ರೀ ಶ್ರೀ ಕೃಷ್ಣ ಗುರೂಜಿಯವರ ನೇತೃತ್ವದಲ್ಲಿ ಅದೇ ರುದ್ರಯಾಗ ಮಾಡಿ ಅದೇ ದಿನ ರಾತ್ರಿ ಮತ್ತೊಂದು ಕೊಳವೆ ಬಾವಿ ತೆಗೆಯಲಾಯಿತು. ಕ್ಷೇತ್ರದ ದೈವಗಳ ಕಾರಣಿಕವೆಂಬಂತೆ ಕಡಿಮೆ ಆಳದಲ್ಲಿ ನೀರು ಮೇಲಕ್ಕೆ ಚೆಮ್ಮಿತು. ಮೂರು ಪ್ರಧಾನವಾದದ್ದಾಯ್ತಂದ ಎಂಕ್ರೆಗ್ ನೀರಿದ ವ್ಯವಸ್ಥೆ ದುಂಬುಡ್ತಿಂಚಿಯೇ ಭಾರಿ ಕಷ್ಟ ಇಡುತ್ತಾವ. ಅವಾಗ ನಮ್ಮ ಆ ನೀರಿದ ವ್ಯವಸ್ಥೆಗೆ ಓಡಾದು ಈ ಬೋರ್ವೆಲ್ അതിനകത്ത് ಬೇಕು ಮಾಡ್ಕೊಡುವ ಉದ್ದೇಶ ಪಡ್ತು. ಈ ಬೋರ್ವೆಲ್ ಶುರುದಾದ್ಯತ್ತ ಆ ಬೋರ್ವೆಲ್ ಫೇಲಾണ്. ತದನಂತರ ಒಂಜಿ ರುದ್ರಯಾಗ ಮಲ್ತದು. ತದನಂತರ ಒಂಜಿ ಬೋರ್ವೆಲ್ ಕೂಡ ಒಂಜಿದೆ ತೆಂಗ್ಲ ಆ ಬೋರ್ವೆಲ್ದು ದೈವದ ಅನುಗ್ರಹಣ ದನ್ನವಣತು ನಮಗೆ ತೋಜುಂಡು ನೀರು ಆಯ್ತು. ಇದೀಗ ಆ ಪ್ರದೇಶದಲ್ಲಿ ಎಲ್ಲಿಯೂ ನೀರು ಇಲ್ಲದ ಈ ಸಮಯದಲ್ಲಿ ಈ ರೀತಿಯಲ್ಲಿ ನೀರು ಹರಿದು ಹೋಗುವುದೆಂದರೆ ಈ ಕ್ಷೇತ್ರದ ಕಾರಣಿಕ ಅಲ್ಲದೆ ಮತ್ತೊಂದಲ್ಲ ಎಂಬುದು ವಿಸ್ಮಯ ಮೂಡಿಸಿದ ಸಂಗತಿಯಾಗಿದೆ. ಇದೀಗ ಜನ ಇದನ್ನು ವೀಕ್ಷಿಸಲು ಕ್ಷೇತ್ರದ ಕಾರಣಿಕತೆ ನೋಡಲು ಬರುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇಳುಗುಡ್ಡೆ ತತ್ವಮಸಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರ ನೇತೃತ್ವದಲ್ಲಿ 5ನೇ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಶೋಕ್ ನಗರ್ ಮೈದಾನದಲ್ಲಿ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ, ಟ್ರಾಫಿಕ್ ಪೊಲೀಸ್ ಎಸ್ಐ ಪವಿತ್ರನ್ ಎಂಬವರು ಬಹುಮಾನ ವಿತರಿಸಿದರು. ಕೇಳುಗುಡ್ಡೆ ತತ್ವಮಸಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ನೇತೃತ್ವದಲ್ಲಿ 5ನೇ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೆಸಲಾಯಿತು. ಈ ಒಂದು ಸ್ಪರ್ಧೆಯ ವಿಜೇತರು ಬ್ಲಾಕ್ ಆರ್ಮಿ ಕೇಳುಗುಡ್ಡೆ. ಬ್ಲಾಕ್ ಆರ್ಮಿ ಕೇಳುಗುಡ್ಡೆ ಈ ಒಂದು ಪಂದ್ಯಕೂಟದ ಮೊದಲ ಸ್ಥಾನವನ್ನು ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಪಡೆಯುತ್ತಾ ಇದ್ದಾರೆ ಡಿಎಸ್ಎಫ್ ಕೇಳುಗುಡ್ಡೆ. ಅಶೋಕ್ ನಗರ ಮೈದಾನದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ, ಟ್ರಾಫಿಕ್ ಪೊಲೀಸ್ ಎಸ್ಐ ಪವಿತ್ರನ್ ಎಂಬುವರು ಬಹುಮಾನ ವಿತರಿಸಿದರು. ತೀರ್ಪುಗಾರಿಕೆ ಎಂಬುದು ಕೇವಲ ಒಂದು ಒಂದು ಕ್ರಿಕೆಟ್ ಅಂತ ಹೇಳುವಾಗ ಎಲ್ಲ ಈಗಾಗಲೇ ಹೇಳಿದಾಗೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ನಾವು ಆಟ ಆಡುವಂತ ಒಂದು ಆಟ. ನಾವು ಯಾವ ರೀತಿ ಒಗ್ಗಟ್ಟಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಆಟ ಆಡ್ತೇವೆ ಅದೇ ರೀತಿ ನಾವು ನಮ್ಮ ಸಮಾಜದಲ್ಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬೇಕಾಗಿ ನಿಮ್ಮ ಒಂದು ದೊಡ್ಡ ಸಹಕಾರ ಕೂಡ ನಮಗೆ ಅಗತ್ಯ ಇದೆ. ಅದಕ್ಕಾಗಿ ನೀವು ಒಗ್ಗಟ್ಟಾಗಿ ನಿಲ್ಬೇಕು ಅಂತ ಹೇಳಿ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳುಗುಡ್ಡೆ ಶ್ರೀ ಅಯ್ಯಪ್ಪ ವಚನ ಮಂದಿರ ಪುನರ್ ಪ್ರತಿಷ್ಠಾ ಸಮಿತಿಯ ಗೌರವಾಧ್ಯಕ್ಷ ಅಮ್ಮೂರೈ ಚಟ್ಲ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಅತಿಥಿಗಳಾಗಿ ವಿನಯನ್ ಕೇಳುಗುಡ್ಡೆ ಅಯ್ಯಪ್ಪ ಭಜನಾ ಮಂದಿರ ಸಮಿತಿಯ ಅಧ್ಯಕ್ಷ ಪವನ್ ಕುಮಾರ್, ಕಾರ್ಯದರ್ಶಿಯಾದ ಸಂದೇಶ್ ನಾಯ್ಕ್, ಮಂದಿರದ ಗುರುಸ್ವಾಮಿಗಳಾದ ಶ್ರೀಧರನ್ ಕೇಳುಗುಡ್ಡೆ, ವಸಂತ ಕೇಳುಗುಡ್ಡೆ, ರಾವೀಂದ್ರ ಸಣ್ಣಕೂಡ್ಲು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ತಾಲೂಕಿನ ಬಾಯಾರು ಕಲ್ಲಗದ್ದೆ ಗ್ರಾಮದ ಬೇರಿಪದವು ಎಂಬಲ್ಲಿ ನಿಧಾನವಾಗಿ ಬೆಳಕು ಹರಡುವ ಒಂದು ಅದ್ವಿತೀಯ ಸಾಧನೆಯ ಕತೆ ಸದ್ದಿಲ್ಲದೆ ಸುದ್ದಿಯಾಗುತ್ತಿದೆ. ಈ ಸಾಧನೆಯನ್ನು ಹೊತ್ತುಕೊಂಡಿರುವವರು ಸದಾಶಿವ ಶೆಟ್ಟಿ ಅವರ ಸಮಾಜಮುಖಿ ಕಾರ್ಯಗಳನ್ನು ಬೆಂಬಲಿಸುವ ಅಭಿಮಾನಿ ಬಳಗ. ಸದಾಶಿವ ಶೆಟ್ಟಿಯವರು ತಮ್ಮ ಜೀವನದ ಬಹುಮಟ್ಟನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಸಾಂಸ್ಕೃತಿಕ ಉದ್ಧಾರಕ್ಕೆ ಅರ್ಪಿಸಿದ್ದಾರೆ. ಅವರ ಕಾರ್ಯಗಳಲ್ಲಿ ವಿಶೇಷವಾಗಿ ಅವಶ್ಯಕತೆ ಹೊಂದಿದ ಕುಟುಂಬಗಳಿಗೆ ಆಹಾರ, ವೈದ್ಯಕೀಯ ನೆರವು ಒದಗಿಸುವುದರಲ್ಲಿ ಅವರು ಎಷ್ಟೋ ಜನರನ್ನು ಅನುಕಂಪದಿಂದ ನೆರವು ನೀಡಿರುವುದು ಈಗ ಸದ್ದಿಲ್ಲದೆ ಸುದ್ದಿಯಾಗುತ್ತಿದೆ. ಸಮಾಜಮುಖಿ ಸೇವೆಗಳಿಂದ ಬಡವರ ಪಾಲಿಗೆ ಆಶಾಕಿರಣವಾದ ಕತ್ತಲೆ ತುಂಬಿದ ಬಾಳಿಗೆ ಬೆಳಕನ್ನು ನೀಡುತ್ತಿರುವ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬೇರಿಪದವು ಘಟಕ ಇತ್ತೀಚೆಗೆ ಕಾಲು ಕಳೆದುಕೊಂಡು ಯಾತನೆ ಅನುಭವಿಸುತ್ತಿದ್ದ ಬಾಯಾರು ಕಲ್ಲಗದ್ದೆ ನಿವಾಸಿ ಗೋಪಾಲ ಎನ್ನುವವರಿಗೆ ಕೃತಕ ಕಾಲು ಜೋಡಿಸುವಲ್ಲಿ ಸಹಕರಿಸಿ ಗೋಪಾಲ ಅವರ ಬಾಳಿಗೆ ಬೆಳಕಾಗಿದ್ದಾರೆ.
ಕಾಯಿಲೆ ನಿಮಿತ್ತ ಕಾಲನ್ನು ಕಳಕೊಂಡ ಗೋಪಾಲ ಅವರು ತಮ್ಮ ನಿತ್ಯ ಕರ್ಮಕ್ಕೂ ಇನ್ನೊಬ್ಬರ ಸಹಾಯವನ್ನು ಯಾಚಿಸುವ ಅನಿವಾರ್ಯತೆ ಉಂಟಾಗಿ ಬಾಳಿನ ಭವಿಷ್ಯಕ್ಕೆ ಯಾವುದೇ ಜೀವನೋಪಾಯ ಇಲ್ಲದ ಸಂದಿಗ್ಧಾವಸ್ಥೆಯಲ್ಲಿ ಆಸರಿಯಾಗಿ ಬಂದದ್ದು ಈ ಸದಾಶಿವ ಶೆಟ್ಟಿಯ ಅಭಿಮಾನಿ ಬಳಗ. ಈಗಾಗಲೇ ಹಲವರ ಬಾಳಿಗೆ ಬೆಳಕಾಗಿ ಸಮಾಜ ಸೇವೆಯಿಂದಲೇ ಪ್ರಸಿದ್ಧವಾಗಿರುವ ಉದ್ಯಮಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರಿಂದ ಪ್ರೇರಣೆ ಪಡೆದು ಹುಟ್ಟಿಕೊಂಡ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕಾಸರಗೋಡು ಜಿಲ್ಲೆಯಲ್ಲಿ ಹಲವು ಘಟಕ ಕಾರ್ಯಾಚರಿಸುತ್ತಿದ್ದು ಸಮಾಜದಲ್ಲಿ ನೊಂದವರಿಗೆ ಆಸರಿಯಾಗಿ ಸದ್ದಿಲ್ಲದೆ ಸುದ್ದಿಯಾಗುತ್ತಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಮಟಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ ಏತಡ್ಕದ ಆಶ್ರಯದಲ್ಲಿ ವಾಚನ ವಸಂತ ಎಂಬ ವಿನೂತನ ಪದ್ಧತಿಯು ನಡುಮನೆ ಮಾಧವ ಭಟ್ ಅವರ ನಿವಾಸದಲ್ಲಿ ಉದ್ಘಾಟನೆಗೊಂಡಿತು. ಗ್ರಂಥಪಾಲಕಿ ಶಾಂತಕುಮಾರಿಯವರು ಯಶೋಧ ಮಾಧವ ಭಟ್ ಅವರಿಗೆ ಪುಸ್ತಕ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕುಮಟಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ ಏತಡ್ಕದ ಆಶ್ರಯದಲ್ಲಿ ವಾಚನ ವಸಂತ ಎಂಬ ವಿನೂತನ ಪದ್ಧತಿಯು ನಡುಮನೆ ಮಾಧವ ಭಟ್ ಅವರ ನಿವಾಸ ಶ್ರೀ ಪ್ರಸಾದದಲ್ಲಿ ಉದ್ಘಾಟನೆಗೊಂಡಿತು. ಗ್ರಂಥಪಾಲಕಿ ಶಾಂತಕುಮಾರಿ ಪುಸ್ತಕವನ್ನು ಯಶೋಧ ಮಾಧವ ಭಟ್ ನಡುಮನೆಯವರಿಗೆ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಂಥಾಲಯದ ಕಾರ್ಯದರ್ಶಿ ಗಣರಾಜ್ ಕೆ ಮಾತನಾಡಿ ವಾಚನ ವಸಂತ ಪದ್ಧತಿಯನ್ನು ವಿವರಿಸಿದರು. ಗ್ರಂಥಾಲಯದ ಅಧ್ಯಕ್ಷ ವೈಕೆ ಗಣಪತಿ ಭಟ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಡುಮನೆ ಮಾಧವ ಭಟ್, ವಾರ್ಡ್ ಸದಸ್ಯ ಕೃಷ್ಣ ಶರ್ಮಜಿ, ವೈಕೆ ಗಣಪತಿ ಭಟ್, ಗಣರಾಜ ಏತಡ್ಕ, ಚಂದ್ರಶೇಖರ ಏತಡ್ಕ, ಡಾಕ್ಟರ್ ವೇಣುಗೋಪಾಲ್ ಕಳೆಯತ್ತೋಡಿ, ಉದಯಶಂಕರ ಬಡ್ಸಿ, ಏತಡ್ಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಸುಬ್ರಹ್ಮಣ್ಯ ಭಟ್ಕೆ, ಅಚ್ಯುತ ಭಟ್ ನಡುಮನೆ, ಛಾಯಾಗ್ರಾಹಕ ಕಾರ್ತಿಕ್ ಕುಮಾರ್ ಕೆ, ಜಯಪ್ರಕಾಶ್ ನಡುಮನೆ, ದೀಪಾ ನಡುಮನೆ, ಪೂರ್ಣಶ್ರೀ, ಪ್ರಾರ್ಥನಾ ನಡುಮನೆ ಮುಂತಾದವರು ಉಪಸ್ಥಿತರಿದ್ದರು. ಪೂರ್ಣಶ್ರೀ ಪ್ರಾರ್ಥನಾ ನಡುಮನೆ ಪ್ರಾರ್ಥನೆಗೈದರು. ಗ್ರಂಥಾಲಯದ ಕಾರ್ಯದರ್ಶಿ ಗಣರಾಜ ಕೆ ಸ್ವಾಗತಿಸಿ ಏತಡ್ಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಸುಬ್ರಹ್ಮಣ್ಯ ಭಟ್ಗೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾವಣೇಶ್ವರ ಆಳಿಕೊಡನ್ ಗ್ರಂಥಾಲಯ ಹಾಗೂ ವಾಚನಾಲಯದ ನೇತೃತ್ವದಲ್ಲಿ ವಿನು ವೇಲಾಶ್ವರ ಅವರ ವೇಲ್ ರೂಪಂಗಳ್ ಎಂಬ ಪುಸ್ತಕದ ಚರ್ಚೆ ನಡೆಯಿತು. ಹಲವಾರು ಮಂದಿ ಪುಸ್ತಕ ಚರ್ಚೆಯಲ್ಲಿ ಪಾಲ್ಗೊಂಡರು. ರಾವಣೇಶ್ವರ ಅಳಿಕೋಡನ್ ಗ್ರಂಥಾಲಯ ಹಾಗೂ ವಾಚನಾಲಯದ ನೇತೃತ್ವದಲ್ಲಿ ವಿನು ವೇಲಾಶ್ವರ ಅವರ ವೇಲ್ ರೂಪಗಳೆಂಬ ಪುಸ್ತಕದ ಚರ್ಚೆ ನಡೆಸಲಾಯಿತು. ಮದ್ಯಪಾನದ ಲೋಕದಿಂದ ಮುಕ್ತಿಯಾಗಿ ಅಕ್ಷರ ಲೋಕಕ್ಕೆ ಆಗಮಿಸಿ ವೇಲ್ ರೂಪಗಳ್ ಎಂಬ ಸಮಗ್ರ ಕವಿತೆ ಬಿಡುಗಡೆ ಮಾಡಿದ ವಿನು ಅವರ ಜೀವನ ಹಾಗೂ ಕವಿತೆಯು ಈ ವರ್ತಮಾನ ಕಾಲದಲ್ಲಿ ಬಹಳ ಚರ್ಚಿಸುವಂಥ ವಿಷಯ ಎಂದು ಚರ್ಚೆಗೆ ನೇತೃತ್ವ ವಹಿಸಿದ ಕೆ ಶಶಿ ಹೇಳಿದರು. ವಾಚನಾಲಯದ ಅಧ್ಯಕ್ಷ ಎಂ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಕೆವಿ ರವೀಂದ್ರನ್, ಉನ್ನಿಕೃಷ್ಣನ್ ಪಿ, ಪ್ರಕಾಶನ್ ಪಿ, ಸುನಿತಾ ಬಿಜು, ಧನ್ಯಾ ಅರವಿಂದನ್ ಎಂಬಿವರು ಮಾತನಾಡಿದರು. ವೇಣು ವೇಲಾಶ್ವರ ತಮ್ಮ ಅನುಭವವನ್ನು ಹಂಚಿಕೊಂಡರು. ಎಂ ಬಾಲಕೃಷ್ಣನ್ ಉಡುಗೊರೆ ವಿತರಿಸಿದರು. ಧನ್ವಿ ಕೃಷ್ಣ ಕವಿತೆ ವಾಚಿಸಿದರು. ಲೈಬ್ರರಿ ಜಾಯಿಂಟ್ ಸೆಕ್ರೆಟರಿ ಅಭಿಲಾಷ್ ಟಿ ಸ್ವಾಗತಿಸಿದರು. ಲೈಬ್ರರಿಯನ್ ಸುರೇಖಾನಂದ ಕುಮಾರ್ ಧನ್ಯವಾದವಿತ್ತರು. ಹಲವಾರು ಮಂದಿ ಪುಸ್ತಕ ಚರ್ಚೆಯಲ್ಲಿ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಮತ್ತು ಹೈಯರ್ ಸೆಕೆಂಡರಿ ಪರೀಕ್ಷೆಗಳು ಪ್ರಾರಂಭ. ಜಿಲ್ಲೆಯಲ್ಲಿ ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆಯುತ್ತಿರುವವರ ಸಂಖ್ಯೆ 37,123. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವವರ ಸಂಖ್ಯೆ 20,581. ಕಾಸರಗೋಡು ಎಆರ್ ಕ್ಯಾಂಪ್ಗೆ ಸೇರಿಸಿ ನಿರ್ಮಿಸಿದ ಟರ್ಫ್ ಕೋರ್ಟ್, ಮಹಿಳಾ ಪೊಲೀಸ್ ಸ್ಟೇಷನ್ ಮುಂತಾದವುಗಳ ಉದ್ಘಾಟನೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯಲಿದೆ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ. ಬಿಡುಗಡೆಗೊಂಡಿತು ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ. ಕಾಸರಗೋಡು ಜಿಲ್ಲೆಯ 983 ಬೂತ್ಗಳಲ್ಲಿ ನಡೆಯಿತು ಚುನಾವಣಾ ಗ್ರಾಮ ಸಭೆ. ಜಿಲ್ಲಾ ಮಟ್ಟದ ಉದ್ಘಾಟನೆ 18ನೇ ಬೂತ್ನಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.